ನಮಸ್ಕಾರಗಳು. ಈಗ ನಾನು ಚಿತ್ರದುರ್ಗದಲ್ಲಿ ಚುನಾವಣೆ ಅಲ್ಲಿಂದ ದಾವಣಗೆರೆ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ಈಗ ಬೀದರ್ ಬಂದಿದ್ದೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪರವಾದಂಥ ಅಲೆ ಇದೆ. ಕಾಂಗ್ರೆಸ್ ಸ್ಥಾನಗಳು 28ರಲ್ಲಿ 15ರಿಂದ 20 ಸ್ಥಾನಗಳು ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಗೆಲುವನ್ನು ಸಾಧಿಸುವ ಎಲ್ಲ ಲಕ್ಷಣಗಳಿವೆ. ಎಲ್ಲ ಕಡೆಗೂ ಕೂಡ ಜನ ಬೆಂಬಲ ಇರೋದ್ರಿಂದ ಈ ಬಾರಿ ನಾವು ಹೆಚ್ಚು ಸ್ಥಾನವನ್ನು ಗೆಲ್ಲುವುದರ ಮೂಲಕ ಜನಸೇವೆಗೆ ಮತ್ತಷ್ಟು ಸೇವೆ ಮಾಡಲು ನಾವು ಸಿದ್ಧರಾಗ್ತಿದ್ದೀವಿ ಅಂತಕ್ಕಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಚ್ಛಪಡ್ತೀನಿ. ಬಿಜೆಪಿ ಸುಳ್ಳೆಂದರೆ ಬಿಜೆಪಿ ಎಂದರೆ ಸುಳ್ಳು ಎಂದರೆ ಅವರಿಗೆ ಏನೋ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮನೆ ದೇವರು ಅಂತಂದೇಳಿ ಅವರು ಏನೆಲ್ಲ ಸುಳ್ಳುಗಳನ್ನು ಹೇಳಿದ್ದಾರೆ ಅನ್ನೋದಕ್ಕೆ ನಾನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. 2014ರ ಹಿಂದೆ ನಾವು ಈ ರಾಷ್ಟ್ರವನ್ನು ಆಳ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಅಂತಕ್ಕಂಥ ಒಬ್ಬ ಆರ್ಥಿಕ ತಜ್ಞ, ಸಂಪನ್ನ ರಾಜಕಾರಣಿ 10 ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಮುನ್ನಡೆಸಿದ್ರು. ಆಗ ಎಲ್ಲ ಬೆಲೆಗಳನ್ನು ಕೂಡ ನಿಯಂತ್ರಣದಲ್ಲಿಟ್ಟಿದ್ರು. ಆಗ 14ರಲ್ಲಿ ಇದ್ದಂಥ ಬೆಲೆಗಳೆಷ್ಟು, ಈಗಿನ ಬೆಲೆಗಳೆಷ್ಟು ಅನ್ನೋದನ್ನು ನೋಡಬೇಕು. ಆಗ ಈ ಬಿಜೆಪಿಯವರು ಏನು ಹೇಳ್ತಿದ್ರು ಅಂದರೆ, ಬೆಲೆಗಳ ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣವಾಗಿ ಮನಮೋಹನ್ ಸಿಂಗ್ ಸರ್ಕಾರ ಮತ್ತು ಕಾಂಗ್ರೆಸ್ಸು ವಿಫಲವಾಗಿದೆ. ಇವರು ಬಡವರ ವಿರುದ್ಧವಾಗಿದ್ದಾರೆ, ರೈತರ ವಿರುದ್ಧವಾಗಿದ್ದಾರೆ, ಶ್ರಮಿಕರ ವಿರುದ್ಧವಾಗಿದ್ದಾರೆ, ನಿರುದ್ಯೋಗಿಗಳ ವಿರುದ್ಧ ಇದ್ದಾರೆ ಎಂಬ ಇತ್ಯಾದಿ ಅಪಾದನೆಗಳು ಮಾಡಿ ನಮ್ಮನ್ನು ನಿಂದಿಸ್ತಾ ಇದ್ರು. ಜನರಿಗೆ ಒಳ್ಳೆ ಭರವಸೆ ಕೊಟ್ಬಿಟ್ರು. ಬೆಲೆ ಎಲ್ಲ ನಿಯಂತ್ರಣ ಮಾಡ್ತೀವಿ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ, ವಿದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗಳ ಹಣನೆಲ್ಲ ಏರ್ಕೊಂಬಂದು ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕಿಬಿಡ್ತೀನಿ, ನಿರುದ್ಯೋಗಿ ಯುವಕರಿಗೆ ಪ್ರತಿ ವರ್ಷ 2,000 ಉದ್ಯೋಗ ಕೊಡ್ತೀನಿ, ಬೆಲೆಗಳ ಏರಿಕೆಯಿಂದ ಬಡವರು ಬೆಂಕಿಯಲ್ಲಿ ಬೆಂದು ಸಾಯ್ತಾ ಇದ್ದಾರೆ, ಅವ್ರನ್ನ ಯಾರಿಗೂ ಕೂಡ ನಾವು ಸಹಾಯ ಕೊಡಲ್ಲ, ಅವ್ರಿಗೆ ರಕ್ಷಣೆ ಕೊಡ್ತೀವಿ, ಅವ್ರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ವಸ್ತ್ರ ಇದಿರ್ಬೋದು ಎಲ್ಲ ಬೆಲೆಗಳನ್ನ ಇಳಿಸ್ತೀವಿ ಅಂತಂದು ಹೇಳಿ ಅಧಿಕಾರಕ್ಕೆ ಬಂದಂತ ಸುಳ್ಳು ಹೇಳಿ ಬಂದಂತ ವಚನ ಭ್ರಷ್ಟ ಈ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನು ಮಾಡಿದ್ದಾರೆ ಈ ರಾಷ್ಟ್ರಕ್ಕೆ ಅನ್ನೋದನ್ನು ನಾವು ಕೇಳ್ತೀವಿ. ಅವರಿಗೆ ಮತ ಕೇಳುವ ನೈತಿಕತೆನೇ ಇಲ್ಲ. ಮೊದಲನೇದಾಗಿ ನಾವು ನುಡಿದಂತೆ ನಡೆದುಕೊಳ್ತಕ್ಕಂಥ ಜನ ಪಂಚಜನ ಕಲ್ಯಾಣ ಯೋಜನೆಗಳನ್ನ ರೂಪಿಸಿದ್ವಿ. ನಾವು ರೂಪಿಸಿದಾಗ ಏನ್ ಹೇಳಿದ್ರು ಅವರು, ಅದನ್ನ ಕೊಡ್ತೀವಿ ಅಂತಂದೇಳಿ ಗ್ಯಾರಂಟಿ ಕೊಟ್ಟಾಗ ಇದೆಲ್ಲ ಬಿಟ್ಟಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಏನಾದ್ರು ಕೊಟ್ರೆ ರಾಜ್ಯದಲ್ಲಿ ಆರ್ಥಿಕ ದಿವಾಳಿ ಆಗುತ್ತೆ, ಈ ರಾಜ್ಯ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಆಗುತ್ತೆ ಎಂಬತಕ್ಕಂಥ ಜನರಿಗೆ ದಾರಿ ತಪ್ಪಿಸುವಂತ ಮಾತುಗಳನ್ನ ಓಟ್ ಹಾಕ್ಬಿಡಿ, ಸುಳ್ಳು ಹೇಳಿದ್ದಾರೆ, ಕೊಡ್ತೀವಿ ಅಂತಂದೇಳಿ ಓಟ್ ತೆಗೆದುಕೊಳ್ಳೋಕ್ಕೋಸ್ಕರ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಹೇಳಿದ್ರು. ಆದರೆ ಜನ ನಂಬಲಿಲ್ಲ. ಅವರ ಭ್ರಷ್ಟಾಚಾರ, ಜನ ವಿರೋಧಿ ನೀತಿ, ವಾಮಾಚಾರ ಮಾರ್ಗದಲ್ಲಿ ಹಿಡಿದಂಥ ಅಧಿಕಾರದ ಅಟ್ಟಾಸದಿಂದ ಮೆರೆದು ಲಂಚ ಅಂತಂದೇಳಿ ಮಂಚ ಹಾಕಿದಂಥ ಅವರ ಆಡಳಿತ ವೈಫಲ್ಯವನ್ನು ವಿರೋಧಿಸಿ ನಮಗೆ ನಾವು ಕೊಟ್ಟಂತ ಆಶ್ವಾಸನೆ ಈಡೇರಿಸ್ತಾರೆ ಎಂಬ ವಿಶ್ವಾಸದಿಂದ ಕರ್ನಾಟಕ ರಾಜ್ಯದ ಜನ 2023ರ ಚುನಾವಣೆಯಲ್ಲಿ ನಮಗೆ 136 ಸ್ಥಾನಗಳನ್ನು ಕೊಡೋದ್ರ ಮೂಲಕ ಒಳ್ಳೆ ಆಡಳಿತ ಕೊಡ್ರಿ ಅಂತ ಹೇಳಿದ್ರು. ನಾವು ಏನು ಹೇಳಿದ್ವಿ, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟದ ಕಾರಣ ಅಂತ ಬಡ್ಡಿ ಕಾರ್ಯಕ್ರಮ ಅಲ್ಲ, ಅವ್ರಿಗೆ ಕೊಟ್ಟಿದ್ದೀವಿ. ಅದು ಕೊಡಕ್ಕೆ ಕಾರಣ ಏನಂತ ಹೇಳಿದ್ರೆ, ಬೆಲೆ ಏರಿಕೆಯಿಂದ ತತ್ತರಿಸಿದರೆ ಜೀವನ ಮಾಡೋದು ದುಸ್ಸಾಹಸ, ಅದೊಂದು ಸ್ವಲ್ಪ ಪರಿಹಾರ ಆಗಲಿ ಅಂತ ಹೇಳಿ ನಾವು ಅವರಿಗೆ 2,000 ರೂಪಾಯಿ ಕೊಡ್ತೀವಿ, ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಎಷ್ಟೋ ಜನರು ಬಡವರು, ಮಧ್ಯಮ ವರ್ಗದವರು, ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಆಗ ಬಡವರಿಗೆ ಬೇಕಾಗಿದ್ರು. ನಾನು ಬಹಳ ಜನರಿಗೆ ನಮ್ಮ ಕ್ಷೇತ್ರದಲ್ಲಿ ಕೇಳಿದ್ವಿ, ಅವ್ರು ಉಪಯೋಗಿಸದೆ ಎಷ್ಟಪ್ಪ ಅಂತಂದ್ರೆ 50, 60, 70
70 ಯೂನಿಟ್ ಉಪಯೋಗಿಸ್ತಾರೆ ಅಷ್ಟೇ. ಬಡವರು, ಭಾಳ ಬಡವರು. ಇನ್ನೂ ಸ್ವಲ್ಪ ಇರೋದು 100, 150, 200. ಈಗ 200 ಯೂನಿಟ್ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ. ಅದರಿಂದ ಇವತ್ತು ಯಾರ ಮನೆಯ ಕರೆಂಟ್ ಕೂಡ ಇಲ್ಲ. ಯಾರ ಮನೆಯ ಕರೆಂಟನ್ನ ಲೈನ್ ಮೇಲೆ ಕಟಿಂಗ್ ಮೇಲೆ ತಗೊಂಡು ಕಟ್ ಮಾಡೋಂಗಿಲ್ಲ. ಅವ್ರು ಕಟಿಂಗ್ ಮೇಲೆ ಇದ್ದಂಗೆ ಮಾಡಿದ್ರು. ಎಲ್ಲರ ಮನೆಯಲ್ಲೂ ಕೂಡ ಸದಾ ದೀಪ ಬೆಳಗ್ತಾ ಇರಬೇಕು. ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತಂದೇಳಿ ನಾವು 5 kg ಅಕ್ಕಿ ಅದನ್ನು 10 kg ಕೊಟ್ಟು 5 kg ಅಕ್ಕಿ ಕೊಡ್ತೀವಿ, ಮನೆಯೊಳಗೆ ಅನ್ನ ಕೊಡ್ತೀವಿ. ಹೆಣ್ಣು ಮಕ್ಕಳಿಗೆಲ್ಲ ಬಸ್ನಲ್ಲಿ ನಮ್ಮ ಕಾರ್ಯಕ್ರಮ ಅವೆಲ್ಲ ನೀವೇನು ಹೇಳೋದು ಬೇಕಾಗಿಲ್ಲ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಈಡೇರಿಸೋದ್ರ ಮೂಲಕ ನಾವು ಗ್ಯಾರಂಟಿ ಕೊಟ್ಟಿದ್ವಿ. ಗ್ಯಾರಂಟಿ ಅಂದ್ರೇನು? ಇದನ್ನ ಮಾಡೇ ಮಾಡ್ತೀವಿ. ಯಾರಿಗಾರ ನಾವು ಆಶ್ವಾಸನೆ ಕೊಡ್ತೀವಿ, ಯಾರಿಗಾರ ಬರ್ಕೊಡ್ತೀವಿ. ನಾವು ಗ್ಯಾರಂಟಿಯಾಗಿ ನೀವು ಸಾಲ ತೀರಿಸ್ತೀವಿಲ್ಲ, ಗ್ಯಾರಂಟಿಯಾಗಿ ಇದನ್ನ ಮಾಡ್ತೀವಿ ಅಂತಂದೇಳಿ. ಆ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, KPCC ಅಧ್ಯಕ್ಷರಾಗಿದ್ದಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರು ಒಂದು ಗ್ಯಾರಂಟಿಗೆ ಲೆಟರ್ ಹಾಕಿ ಕೊಟ್ಟಿದ್ರು. ಆ ಗ್ಯಾರಂಟಿಗಳನ್ನ ನಾವು ಈಡೇರಿಸಿದ್ದೀವಿ. ಈಗ ಜನ ಏನ್ ಹೇಳ್ತಾರೆ ಗೊತ್ತಾ? ಓಟ್ ಮಾಡ್ತಾರೆ ಹೋಗುವಾಗ ನಮ್ಮ ಗ್ಯಾರಂಟಿಯನ್ನ ನೀವೇನ್ ಗ್ಯಾರಂಟಿ ಕೊಟ್ಟಿದ್ರಿ ಅದನ್ನ ಈಡೇರಿಸಿದ್ದೀರಿ, ಈಗ ನಾವು ಮತ ಕೊಡೋದು ಕೂಡ ನಿಮಗೆ ಗ್ಯಾರಂಟಿ ಅಂತ ಹೇಳ್ತಾರೆ. ಜನ ಏನ್ ಹೇಳ್ತಾರೆ? ನೀವು ಗ್ಯಾರಂಟಿನ ಈಡೇರಿಸಿದ್ದೀರಿ, ನಿಮ್ಮ ಸಹಾಯದಲ್ಲಿ ನಾವಿದ್ದೀವಿ. ಆ ಸಹಾಯಕ್ಕೆ ಪ್ರತಿಯಾಗಿ ನಾವು ನಿಮಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ, ನೀವು ಓಟ್ ಹಾಕೋದು ಗ್ಯಾರಂಟಿ ಅಂತೇಳಿ ಹೇಳೋದ್ರ ಮೂಲಕ ನಮಗೆ ಆಶೀರ್ವಾದ ಮಾಡ್ತಾರೆ, ಬೆಂಬಲ ನೀಡ್ತಾರೆ. ರಾಜ್ಯಾದ್ಯಂತ ಕಾಂಗ್ರೆಸ್ಸಿನ ಅಲೆ ಹಬ್ಬಿದೆ. ಈ ಒಂದು ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನ ನೀವು ಕೊಡಬೇಕು. ಸಿದ್ದರಾಮಯ್ಯನವರು ಕೈಬಲ ಪಡಿಸ್ಬೇಕು, ರಾಜ್ಯ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು. ಇನ್ನೂ ಬಡವರಿಗೆ ಉಪಕಾರ ಆಗ್ತಕ್ಕಂಥ ಯೋಜನೆಗಳನ್ನ ರೂಪಿಸಲಿಕ್ಕೆ ನೆರವಾಗಬೇಕು ಅಂತಂದೇಳಿ ನಾನು ಈ ರಾಜ್ಯದ ಜನರಲ್ಲಿ ವಿನಂತಿನ ಮಾಡ್ತೀನಿ. ಧರ್ಮದ ಹೆಸರಿನಲ್ಲಿ ನೀವು ರಾಜಕೀಯ ಸಾಕು. ಧರ್ಮ ಆಯ್ತು, ಹಿಂದೂ ಧರ್ಮ, ಹಿಂದೂ ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವ್ರೆ, ಮುಸ್ಲಿಂ ಧರ್ಮಕ್ಕೆ ಸೇರಿದ್ದೀವಿ, ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ, ಸಿಖ್ ಧರ್ಮಕ್ಕೆ ಸೇರಿದರೆ, ಕ್ರೈಸ್ತರಿದ್ದಾರೆ, ಉಳಿದಂತ ಎಲ್ಲ ಧರ್ಮ ಇದ್ದಾರೆ. ಸಾವಿರಾರು ಜಾತಿಯ ಜನ ಇದ್ದಾರೆ. ಇವತ್ತು ಹಿಂದೂಗಳಾದಂಥ ನಾವು ದಲಿತರು ನೀವೇನ್ ಮಾಡಿದ್ರಿ? ನಾವೇನು 30% ಇದೀವಿ ದೇಶದಲ್ಲಿ. ಎಷ್ಟು ಕೋಟಿ ಇದ್ದಾರೋ ಅದರಲ್ಲಿ 30% ನಾವು ಇದ್ದೀವಿ. ನಮಗೇನ್ ಮಾಡಿದ್ರಿ ನೀವು? ಹಿಂದೂ ಅಂತಂದು ಹಿಂದೂ ಹೆಸರು ಹೇಳ್ತಿರಲ್ಲ ನೀವು. ಇನ್ನೊಂದು ಕಾಂಗ್ರೆಸ್ ಇನ್ನೊಂದು ಧರ್ಮೀಯರಿಗೆ ಏನೋ ಮಾಡಿಬಿಡ್ತಾರೆ. ಅವರು ನಮ್ಮ ದೇಶದ ಒಂದು ಅಂಗ. ಆ ದೇಶದಲ್ಲಿ ವಾಸ ಮಾಡಿರ್ತಕ್ಕಂಥ ಪ್ರಜೆಗಳು ಅವರು. ಸ್ವತಂತ್ರ ಚಳವಳಿ ಈ ದೇಶ ಬ್ರಿಟಿಷರ ಗುಲಾಮರಿಗೆ ಒಳಗಾಗಿತ್ತು. ಅವತ್ತು ಬ್ರಿಟಿಷರ ಕೊಟ್ಟಿಗೆ ಎದೆ ಕೊಡುವಾಗ ಮುಸ್ಲಿಮು, ಸಿಖ್ರು, ಇವ್ರು ಮಾದೇವರು, ಮಲೆಯರು, ಲಿಂಗಾಯತರು, ಬ್ರಾಹ್ಮಣ ಅಂತ ನೋಡಿಲ್ಲ. ಹೆಚ್ಚು ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟವರು ಮುಸ್ಲಿಮರು. ಇಂಡಿಯಾ ಗೇಟ್ ನೋಡ್ಕೊಂಡ್ಬರ್ರಿ, ಅಲ್ಲಿ ದಾಖಲೆ ಇದೆ ಯಾರು ಇದು ಕೊಟ್ಟಿದ್ರು ಅಂತಂದ್ರೆ. ಅವರು ಭಾಗವಹಿಸಿದ್ದಾರೆ. ಅವರು ನಾವು ಎಲ್ಲ ಒಂದೇ ತಾಯಿ ಮಕ್ಕಳಂತ ನಾವು ಇಲ್ಲಿದ್ದೀವಿ. ಅದರಿಂದ ಸಾಕು ನೀವು ಮಾಡಿದ್ದು. ಹಿಂದೂ ಧರ್ಮದವ್ರಿಗೆ ಏನ್ ಮಾಡಿದ್ರಿ ಹೇಳ್ರಿ ನೀವು? ಧರ್ಮ ಅಂತ ಹಿಂದೂ ಅಂತಂದೇಳಿ ನಮ್ಮನ್ನೆಲ್ಲ ಹಿಂದೆ ತಳ್ತಾ ಇದ್ದೀರಾ. ಯಾರನ್ನ? ಅಸ್ಪೃಶ್ಯರನ್ನ, ಶೋಷಿತರನ್ನ. ಹಿಂದೂಗಳಲ್ಲಿ ನಮ್ಮನ್ನು ಹಿಂದೂ ತಳ್ತೀರ, ಹಿಂದೂ ಅಂತ ನೀವು ಮುಂದೆ ಹೋಗ್ತಿದ್ದೀರ. ಅದರಿಂದ ಅದು ಬೇಡ. ಎಲ್ಲರಿಗೂ ನೀವು ಸಮಾನವಾಗಿ ಒಬ್ಬ ಪ್ರಧಾನಿಯಾಗಿ ಒಂದು ದೇಶನ ಆಳುವಂತ ನಾಯಕರಾಗಿ ಎಲ್ಲ ಈ ದೇಶದಲ್ಲಿ ನಿವಾಸಿಸುವಂತ ಎಲ್ಲಾ ಪ್ರಜೆಗಳು ಕೂಡ ಭಾರತೀಯರು. ಯಾರು ಕೂಡ ಭಾರತ ಬಿಟ್ಟು ಹೋಗಲ್ಲ. ಈ ಮಣ್ಣಲ್ಲೇ ಹುಟ್ಟಿದ್ದಾರೆ, ಈ ಮಣ್ಣಲ್ಲೇ ಮಣ್ಣು ಹಾಕ್ತಾರೆ. ಯಾವ ಧರ್ಮದವನೇ ಆಗಿರ್ಲಿ, ಈ ಭೂಮಿ ಮೇಲೆ ಅವ್ರಿಗೆ ಅಭಿಮಾನ ಇದೆ. ಈ ಭೂಮಿಯಲ್ಲಿ ಅವ್ರು ಬೆಳೀತಾ ಇದ್ದಾರೆ, ಅನೇಕ ಉತ್ಪಾದನೆಯನ್ನು ಮಾಡ್ತಿದ್ದಾರೆ, ಶ್ರಮಿಸ್ತಾ ಇದ್ದಾರೆ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಲ್ಲವನ್ನು ಕಟ್ಟೋದ್ರಲ್ಲಿ ಎಲ್ಲಾ ಸಮುದಾಯದವರು, ಎಲ್ಲಾ ಧರ್ಮದವರು ಕೂಡ ಇದ್ದಾರೆ ಈ ಭಾರತವನ್ನು ಕಟ್ಟುವಂಥದ್ದು. ಮೋದಿಯವರೇ, ನೀವೇನು ಮಾಡೇ ಇಲ್ಲ. ಕಾಂಗ್ರೆಸ್ಗಳು 70 ವರ್ಷದ ಅಂತೀರ. ನೀವೇನಾದ್ರೂ ಓದಿದ್ರೆ ಆ ಓದಿರೋ ಸ್ಕೂಲ್ ಹಾಕಿರೋದು. ನಿಮ್ಮ ತಾಯಿ ಮಾತೃಶ್ರೀಯವರು ಏನಾದ್ರೂ ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿದ್ದೆ ಅಂದ್ರೆ ಆಸ್ಪತ್ರೆ ಕಟ್ಟಿದ್ದಾರೆ. ಆಸ್ಪತ್ರೆಗೆ ನೀವು ಓಡಾಡೋ ಟ್ರೈನು, ಇಳಿಯೋ ವಿಮಾನ ನಿಲ್ದಾಣ ಇವೆಲ್ಲ ಕಟ್ಟಿದವ್ರು ನಾವು. ಡ್ಯಾಮ್ ಕಟ್ಟಿದವ್ರು ನಾವು, ಎಲ್ಲ ಕಟ್ಟಿದವ್ರು ನಾವು. ಸೈನ್ಯವನ್ನ ಸಜ್ಜುಗೊಳಿಸಿ 2 ಬಾರಿ ಚೈನಾ ಮತ್ತು ಪಾಕಿಸ್ತಾನ ಅಟ್ಟಾಡಿಸಿ ಹೊಡೆದು ನಮ್ಮ ದೇಶದ ಗಡಿ ಕಾಪಾಡಿಕೊಂಡು ಸೈನ್ಯವನ್ನ ಸಜ್ಜುಗೊಳಿಸಿ ಶಕ್ತಿಶಾಲಿಯನ್ನಾಗಿ ಮಾಡಿ ನ್ಯೂಕ್ಲಿಯರ್ ಬಾಂಬ್ಗಳು, ವಿವಿಧ
ಬಾಂಬ್ಗಳನ್ನು ತಯಾರು ಮಾಡಿ ಗುಂಡು ಮದ್ದುಗಳನ್ನು ಇಟ್ಬಿಟ್ಟು ನಮ್ಮ ದೇಶಕ್ಕೆ ಯಾವನು ಅಟ್ಯಾಕ್ ಮಾಡಂಗಿಲ್ಲ. ಅಟ್ಯಾಕ್ ಮಾಡಿದ್ಮೇಲೆ ಬೀದರ್ ಮೇಲೆ ಒಂದು ಘಟನೆ ಬಂದಿಲ್ಲ, ದೇಶನೇ ನಾಶ ಮಾಡುವಷ್ಟು ನಾವು ಇವತ್ತು ಮದ್ದು ಗುಂಡುಗಳನ್ನ ನ್ಯೂಕ್ಲಿಯರ್ ಬಾಂಬ್ಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ವಿ. ಅದು ಮಾಡಿದವರು ಯಾರು? ಕಾಂಗ್ರೆಸ್ಸಿಗರು, ಇಂದಿರಾ ಗಾಂಧಿ ಅಂತ ಮಹಾನ್ ನಾಯಕಿ ಇವತ್ತು ಏನಾದರೂ ಶೋಷಿತ ಸಮುದಾಯಗಳಿಗೆ, ಬಡವರಿಗೆ ಉಳುವನೆ ಭೂಮಿಯ ಬ್ಯಾಂಕ್ ರಾಷ್ಟ್ರೀಕರಣ, ತಾಯಿಯ ಆಡಳಿತದಲ್ಲಿ ಎಮರ್ಜೆನ್ಸಿ ಒಳಗೊಂಡು ಆ ತಾಯಿಯ ಆಡಳಿತದಲ್ಲಿ ನಡೆದಂತಹ ಒಂದು ಬಡವರ ಆರ್ಥಿಕ ಸ್ವತಂತ್ರ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನಾದರೂ ಬಲ ಆಗಿದೆ ಅಂದ್ರೆ ಇಂದಿರಾ ಗಾಂಧಿ ಅವ್ರ ಕಾಲದಿಂದ ನಮ್ಮಂತರನ್ನ ಮನೆ ಕಂಡದ್ದು, ನಮ್ಮನ್ನಂತ ನಮ್ಮ ಗೇಳು ಭೂಮಿ ಕಂಡದ್ದು ಇಂದಿರಾ ಗಾಂಧಿ ಅವ್ರ ಕಾಲದಿಂದ. ಇವತ್ತು ಕೂಡ ನಾವು ಕೂಲಿ ಮಾಡ್ತಿದ್ದಂಥ ಜನ, ಬೇರೆ ಹೊಲದಲ್ಲಿ ದುಡಿಮೆ ಮಾಡ್ತಿದ್ದಂಥ ಜನ ಉಳುವನೆ ಭೂಮಿ ಒಡೆಯ ಅಂತಂದೇಳಿ ನನಗೆ ನನ್ನ ಸಂಬಂಧಿಕರಿಗೆ ಏನಾದರೂ ಜಮೀನು ಹೊಂದಿದ್ರೆ ಅದು ಅವರು ಮಾಡಿದಂಥ ಕ್ರಾಂತಿಕಾರಕವಾದಂಥ ಕಾಯ್ದೆಯ ಫಲದಿಂದ ಇವತ್ತು ಯಾವ್ದಾರ ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಉದ್ಯಮಿ ಆಗ್ತದೆ ನನಗಂದ್ರೆ ಅದು ಇಂದಿರಾ ಗಾಂಧಿ ಕೊಟ್ಟಂತ ಬ್ಯಾಂಕ್ ರಾಷ್ಟ್ರೀಕರಣದ ಫಲ. ಹೀಗಾಗಿ ಕಾಂಗ್ರೆಸ್ ಎಲ್ಲರನ್ನೂ ಕೂಡ ಮಾಡಿದೆ, ನೀವೇನೇನು ಮಾಡಿಲ್ಲ. ಸುಳ್ಳು, ಧರ್ಮ, ದೇವರು, ರಾಮ, ಭೀಮ, ಆಂಜನೇಯ, ಮತ್ತಿನ್ಯಾವ ದೇವರು, ಮತ್ತೆ ನಮ್ಮ ದೇವ್ರ ಬಗ್ಗೆ ಏನಿದ್ರು ಬರೀ ಅಮ್ಮ, ಕಾರಮ್ಮ, ಕಾಳಮ್ಮ, ಬೋರಮ್ಮ, ಇವರೆಲ್ಲ ಪಾಪ ಹಳ್ಳಿಯಲ್ಲಿ ನೀರಿಲ್ಲದೆ, ನೆರಳಿಲ್ಲದೆ, ಚಾವಣಿ ಇಲ್ಲದೆ ಇದು ಮಾಡ್ತೀವಿ. ನಾವು ಊರ್ ದೇವತೆಗಳು ಇಲ್ಲ. ಎಲ್ಲ ಊರಲ್ಲೂ ಆಂಜನೇಯನ ದೇವಸ್ಥಾನ ಅಲ್ಲ, ರಾಮನ ದೇವಸ್ಥಾನ ಎಲ್ಲೆಲ್ಲೋ ಇರೋದು. ರಾಮನ ಎಲ್ಲರೂ ಪೂಜೆ ಮಾಡ್ತಾರೆ. ಅದನ್ನು ರಾಮನ್ ತಗೊಂಡೋಗಿ ರಾಜಕೀಯವಾಗಿ ಮಾರ್ಕೆಟಿಂಗ್ ಮಾಡೋದು ಬೇಡ. ರಾಮ ಎಲ್ಲರಿಗೂ ಬೇಕು, ರಾಮ ಎಲ್ಲರನ್ನೂ ಕೂಡ ಪೂಜೆ ಮಾಡ್ತಾರೆ ಎಲ್ಲರೂ ರಾಮು. ಅದರಿಂದ ನೀವು ರಾಮನ ಬಿಡಿ, ಧರ್ಮವನ್ನು ಬಿಡಿ. ಜನರಿಗೆ ನೀವೇನು ಮಾಡಿದ್ದೀರಾ? ಜನರ ಕಲ್ಯಾಣಕ್ಕೋಸ್ಕರ ನೀವೇನು ಮಾಡಿದ್ದೀರಲ್ಲ ಅದನ್ನು ಉದ್ಧಾರ ಮಾಡಿ. ಒಟ್ಟಿ ಧರ್ಮ ಮತ್ತು ದೇವರು ಏನ್ ಹೇಳಿದ್ರೆ ಹೊಟ್ಟೆ ಫಸ್ಟ್ ಅವ್ರಿಗೆ ಏನಾದ್ರು ಸಹಾಯ ಮಾಡಪ್ಪ, ಆಳುವಂತ ಏನು ಅಂತಂದ್ರೆ ಬಸವಣ್ಣನ ನೆಲದಲ್ಲಿರೋರು ದಯವೇ ಧರ್ಮದ ಮೂಲವಯ್ಯ, ದಯ ಇಲ್ಲದ ಧರ್ಮ ಅದು ಯಾವ ದಯ ಅಂತಂದೇಳಿ ದಯ ಇರಬೇಕು. ಯಾವ ಧರ್ಮದ ಮೇಲೇನೂ ಕೂಡ ದ್ವೇಷ ಇರಬಾರ್ದು. ಮೋದಿಯವರೇ ಬಸವಣ್ಣನ ವಚನ ಹೇಳ್ತಾರೆ. ಇದು ಯಾರು ನಿಮ್ಮ ಇಲ್ಲಿ ಬಂದೆ ಅಂದ್ರೆ ಬಿಜೆಪಿ ಈ ವಚನ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಹೇಳ್ರಿ, ದಯೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಧರ್ಮದಲ್ಲೂ ಹೇಳಿರೋದಲ್ಲ. ಅದರಿಂದ ದಯಮಾಡಿ ನೀವು ಸುಳ್ಳು ಹೇಳೋದನ್ನು ಬಿಡಿ. ಕಾಂಗ್ರೆಸ್ಸಿಗರೇ ಈ ದೇಶವನ್ನು ಕಟ್ಟಿದರು, ಕಾಂಗ್ರೆಸ್ನವ್ರಿಗೆ ಮಾತ್ರ ಈ ದೇಶನ ಆಳುವಂತ, ಸಮರ್ಥವಾಗಿ ನಡೆಸುವಂತ, ಎಲ್ಲ ಸಮುದಾಯರಿಗೆ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದೇನಿದ್ರೆ, ಸಾಮಾಜಿಕ ನ್ಯಾಯ ಅನ್ನೋದೇನಿದ್ರೆ ಕಾಂಗ್ರೆಸ್ನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಪುಟ್ಟಪ್ಪನವರು ಹೇಳಿದಂತೆ ಅದೇನಾದ್ರೂ ಇದ್ರೆ ಅದು ಕಾಂಗ್ರೆಸ್ನಲ್ಲಿ ಬಸವಣ್ಣನವರ, ಕುವೆಂಪುರವರ ಎಲ್ಲ ದಾರ್ಶನಿಕರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಬೆಳೀತಕ್ಕಂಥ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು. ಈ ಜನ ಮೇಲೆ ವಿರೋಧಿ ಬಿಜೆಪಿ ಸರ್ಕಾರವನ್ನ ಕಿತ್ತೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅಂತವ್ರು ಬೀದರ್ ಕಟ್ಟಿದಂಥವ್ರು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಅವರ ಪುತ್ರ ಈಶ್ವರ ಖಂಡ್ರೆ ಅವರು ಕೂಡ ಒಳ್ಳೆಯ ಆಡಳಿತಗಾರ, ಎಲ್ಲ ಜಾತಿ ಜನಾಂಗದಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು. ಅವ್ರ ಪುತ್ರ ಸಾಗರ್ ಖಂಡ್ರೆ ನವ ಯುವಕ, ವಿಷಯ ರಕ್ತ, ಜನರ ಮಧ್ಯದಲ್ಲಿ ಹೋಗ್ಬೇಕು, ಜನಸೇವೆ ಮಾಡಬೇಕು ಇರ್ತಕ್ಕಂಥ ಹಂಬಲ ಇರ್ತಕ್ಕಂಥ ವ್ಯಕ್ತಿಗೆ ಓಟನ್ನು ಹಾಕಿ ಭಾರಿ ಬಹುಮತದ ಅಂತರದಿಂದ ನೀವು ಅವರಿಗೆ ನಿಮ್ಮ ಸೇವೆ ಮಾಡುವ ಅವಕಾಶ ಕೊಡಬೇಕು. ಇಲ್ಲಿ ಗೆಲ್ಲಿಸಿದ್ರೆ ನೋಡ್ರಿ, ಈಶ್ವರ ಖಂಡ್ರೆ ಮಿನಿಸ್ಟ್ರು, ಅವ್ರ MP, ಇವರಿಬ್ಬರು ಸೇರಿ ಇನ್ನೂ ಹೆಚ್ಚು ಜನಸೇವೆ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ದೃಷ್ಟಿಯಿಂದ ಈ ನಮ್ಮ ಸಾಗರ್ ಖಂಡ್ರೆ ಅವರಿಗೆ ನಿಮ್ಮ ಅಮೂಲ್ಯವಾದ ಪವಿತ್ರವಾದಂಥ ಮಂತ್ರವನ್ನು ಕೈಗುಟ್ಟಿಗೆ ಹಾಕಬೇಕು ಅಂತೇಳಿ ಈ ಕ್ಷೇತ್ರದ ಮಹಾಜನರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ, ಈಗಾಗಲೇ 2ನೇ ಹಂತದ ಚುನಾವಣೆ 7ನೇ ತಾರೀಕಿದೆ. ಮೊದಲನೇ ಹಂತದ ಚುನಾವಣೆ 14 ಕ್ಷೇತ್ರಗಳಲ್ಲಿ ಈಗಾಗಲೇ ಆಗಿದೆ. ಎಲ್ಲ ನಮ್ಮ ಇಂಟರ್ನಲ್ ಸರ್ವೆ, ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಕನಿಷ್ಠ 20 ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಕ್ಷೇತ್ರದ ಅಭ್ಯರ್ಥಿಗಳಾದ
ಸಾಗರ್ ಖಾಂಡ್ರೆ ಅವರು ಕೂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ. ಈ ಚುನಾವಣೆ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ನಮ್ಮ 5 ಗ್ಯಾರಂಟಿಗಳ ಶ್ರೀರಕ್ಷೆ ಆಗಲಿದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಈ ಚುನಾವಣೆ ಸುಳ್ಳು ಮತ್ತು ಸತ್ಯ ಚುನಾವಣೆ. ಕಾಂಗ್ರೆಸ್ ಪಕ್ಷ ಸತ್ಯದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಿಜೆಪಿಯವರು ಕಳೆದ 10 ವರ್ಷದಿಂದ ಸುಳ್ಳು ಹೇಳ್ತಾ ಇದ್ದಾರೆ. ನುಡಿದಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದಾಗ ನುಡಿದಂತೆ ನಡೆದಿದ್ದೀವಿ. 10 ತಿಂಗಳ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಸೈನ್ ಮಾಡಿ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ನಮಗೆ ಧೈರ್ಯ ಇದೆ, ವಿಶ್ವಾಸ ಇದೆ, ಓಟ್ಗಳಂತಹ ನೈತಿಕತೆ ಇದೆ. ಇವತ್ತು ಯಾರೇ ಒಂದು ಕೇಳಲಿ ಕೂಡ ನಾವು 10 ತಿಂಗಳಲ್ಲಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ, ಒಂದು ಕ್ರಾಂತಿಕಾರಿಕ ಬದಲಾವಣೆ ಮಹಿಳಾ ಸಬಲೀಕರಣ. ಇಡೀ ಪ್ರಪಂಚ ಇಷ್ಟು ದೊಡ್ಡ ಕಾರ್ಯಕ್ರಮ ಮಹಿಳೆಯರಿಗೆ ಯಾರು ಇವತ್ತು ಕೊಟ್ಟಿಲ್ಲ. ಇವತ್ತು ಸುಮಾರು 195 ಕೋಟಿ ಮಹಿಳೆಯರು ಇವತ್ತು ಫ್ರೀ ಬಸ್ ಪ್ರಯಾಣ ಮಾಡಿದ್ದಾರೆ. ಅದೇ ರೀತಿ ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಇಂಥ ದೊಡ್ಡ ಕ್ರಾಂತಿ ಕಾರ್ಯಕ್ರಮ ಇವತ್ತು ರಾಜ್ಯ ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಸುಮಾರು 5 ರಿಂದ 6 ಸಾವಿರ ರೂಪಾಯಿ ಅಷ್ಟು ಹಣ ಪ್ರತಿಯೊಂದು ಫ್ಯಾಮಿಲಿಗೆ ಹೋಗ್ತಾ ಇದೆ. ಜನ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ಯಾವ ರೀತಿ ಅವ್ರು ಮಾತು ಕೊಟ್ಟಿದ್ದು ನಡ್ಕೊಂಡಿದ್ದೀವಿ ಅಂತ ಹೇಳಿ ಇವತ್ತು ಜನ ಕಾಂಗ್ರೆಸ್ ಬಗ್ಗೆ ಹೋಗ್ತಾರೆ. ಅದೇ ಭಾರತೀಯ ಜನತಾ ಪಾರ್ಟಿ 10 ವರ್ಷ ಆಯಿತು ಕೇವಲ ಸುಳ್ಳು ಸುಳ್ಳು ಸುಳ್ಳು. ಇವತ್ತೇನಾದ್ರೂ ಸುಳ್ಳಿಗೆ ಈ ಪ್ರಪಂಚದಲ್ಲಿ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. 10 ವರ್ಷ ಆಯಿತು ಯಾವುದೇ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಂತ ಧೈರ್ಯ ಸನ್ಮಾನ್ಯ ನರೇಂದ್ರ ಮೋದಿ ನಮ್ಮ ಸರ್ಕಾರ. ಅವ್ರು ಹೇಳಿದ್ರು, ದೊಡ್ಡ ದೊಡ್ಡ ಭಾಷಣಗಳು ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಸ್ವಿಟ್ಜರ್ಲೆಂಡ್ ಅಕೌಂಟ್ ತಂದ್ಬಿಟ್ಟು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ. 10 ವರ್ಷ ಆಯ್ತು 15 ರೂಪಾಯಿ ಹಾಕಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯುವಕರಿಗೆ ಉದ್ಯೋಗ ಕೊಡ್ತೀನಿ, ಪ್ರತಿ ವರ್ಷ 2 ಕೋಟಿ 20 ಕೋಟಿ ಉದ್ಯೋಗ ಕೊಡಬೇಕಾಯ್ತು, 20 ಲಕ್ಷ ಕೊಡಬೇಕು. 2 ಸುಳ್ಳು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ. ರೈತರಿಗೆ ಯಾವ ಡಬಲ್ ಇನ್ಕಮ್ ಆಗ್ತಿಲ್ಲ. ಯಾವ ಘನ ಕಾರ್ಯ ಮಾಡಿದ್ರು ಅಂತ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತಾರೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, 100 ದಾಟಿದೆ. ಅದಕ್ಕೆ ಜನ ಓಟ್ ಹಾಕ್ಬೇಕಾ? ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1200 ದಾಟಿದೆ. ಅದಕ್ಕೆ ಜನ ಓಟ್ ಹಾಕ್ಬೇಕಾ? ಎಲ್ಲ ಬೆಲೆ ಏರಿಕೆ ಆಗಿದೆ, ಆದ್ರೆ ಅದನ್ನು ತಡೆಯುವಂತ ಶಕ್ತಿ ಬಿಜೆಪಿಗೆ. ಕೇವಲ ಮನ್ ಕಿ ಬಾತ್ ಅಂತ ಜನರಿಗೆ ಮೋಸ ಮಾಡ್ತಾ 10 ವರ್ಷ ಹೇಳಿದ್ರು. ಜನ ಇವತ್ತು ಮನ್ ಕಿ ಬಾತ್ ಅಲ್ಲ, ಕಾಮ್ ಕಿ ಬಾತ್ ಕೇಳ್ತಾರೆ. ನಿಮ್ಮ ಕೆಲಸ ಏನಿದೆ ಅಂತ ಹೇಳ್ತಾರೆ. ಜನ ಬಿಜೆಪಿಯಿಂದ ಭ್ರಮನಿಷ್ಠರಾಗಿದ್ದಾರೆ, ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ಜನ ಇವತ್ತು ಚರ್ಚೆ ಮಾಡ್ತಾರೆ. ಇವತ್ತು ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಓಟ್ ಕೇಳಿದ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಕೇವಲ ಪ್ರಚಾರದಿಂದ ಇಡೀ ನರೇಂದ್ರ ಮೋದಿ ಇಡೀ ಪ್ರಪಂಚ ಸುತ್ತಾಡೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೇವಲ ಶ್ರೀಮಂತರಿಗೆ, ಅದಾನಿ ಅಂತವ್ರಿಗೆ, ರಿಲಯನ್ಸ್ ಅಂತವ್ರಿಗೆ ಸಹಾಯ ಮಾಡೋದು. ಇವತ್ತು ಜನ ಅದನ್ನು ಗಮನಿಸ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷ, 70 ವರ್ಷಗಳಿಂದ ಏನು ದೇಶದಲ್ಲಿ ಶಾಂತಿ, ನೆಮ್ಮದಿ ಇತ್ತು ಅದನ್ನು ಹಾಡುವಂತಹ ಕೆಲಸಗಳು ಕೆಲವರು ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣ ಬೆಂಬಲ ಕೇಂದ್ರ ಸರ್ಕಾರ. ಇವತ್ತು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರು, ಯಾಕೆ ಜನ ಭಾರತೀಯ ಜನತಾ ಪಾರ್ಟಿ ವೋಟ್ ಹಾಕಬೇಕು? 6 ತಿಂಗಳ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರೈಮ್ ಮಿನಿಸ್ಟರ್ ಪತ್ರ ಬರೀತಾರೆ. ರಾಜ್ಯದಲ್ಲಿ ಬರ ಇದೆ, 223 ತಾಲೂಕುಗಳಲ್ಲಿ ಬರ ಇದ್ರು ಕೂಡ ಪ್ರೈಮ್ ಮಿನಿಸ್ಟರ್ ಬರಲಿಲ್ಲ.
ಅವ್ರ ಟೀಮ್ ಬಂತು. ಆದ್ರೆ ಪತ್ರ ಬರೆದು 15,000 ಕೋಟಿ ನೀವು ಅನುದಾನ ಬಿಡುಗಡೆ ಮಾಡಬೇಕು ಬರ ಅಂತ ಹೇಳಿ 7 ತಿಂಗಳು ಏನು ಮಾಡಲಿಲ್ಲ. ಕೊನೆ ಅಂತಿಮವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ ಅಲ್ಲಿ ಬಿಜೆಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿ ಕೂಡಲೇ ತೀರ್ಮಾನ ತಗೋಬೇಕಂತ ಹೇಳಿದ್ರು. ಕೊನೆ ಕೋರ್ಟಿನ ಆದೇಶದ ಮೇರೆಗೆ ಸುಮಾರು 2,500 ಕೋಟಿ ಅಷ್ಟು 3,400 ಕೋಟಿ ಅಷ್ಟು ಬಿಡುಗಡೆ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಅವ್ರು ಕೇಂದ್ರ ಸರ್ಕಾರ. ಯಾಕೆ 25 ನಮ್ಮ ಬಿಜೆಪಿ ಎಂಪಿಗಳು ಏನ್ ಮಾಡ್ತಾ ಇದ್ರು, 5 ಕೇಂದ್ರ ಮಂತ್ರಿ ಏನ್ ಮಾಡ್ತಾ ಇದ್ರು ಕತ್ತ ಕಾಯ್ತಾ ಇದ್ರ? ಧೈರ್ಯ ಇರ್ತಾ ನಿಮ್ಗೆ? ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಸಚಿವರು ಕರ್ನಾಟಕದವರು, ಆ ತಾಯಿ ಹೃದಯ ಮಿಡಿಲಿಲ್ವಾ? ಕರ್ನಾಟಕದಲ್ಲಿ ಕಷ್ಟ ಆಗಿದೆ, ನಾವು ಸಹಾಯ ಮಾಡ್ಬೇಕಂತ ಯಾಕೆ ಮಾಡಲಿಲ್ಲ? ಈ ನಮ್ಮ 25 ಎಂಪಿಗಳಿಗೆ ಮಂತ್ರಿಗಳಿಗೆ ಮೀಟರ್ ಇಲ್ಲ, ಧೈರ್ಯ ಇಲ್ಲ ನರೇಂದ್ರ ಮೋದಿ ಅಂತ ಮಾತಾಡಕ್ಕೆ. ಇವತ್ತು ಯಾಕೆ ಜನ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ಬೇಕು? ಕರ್ನಾಟಕ ಅನ್ಯಾಯ ಮಾಡಿದ್ದಾರೆ, ನಮಗೆ ಬರುವಂತಹ ಪಾಲು ನಮ್ಮ ಹಣ ನಂಬಿಕೊಳ್ಳೋಕೆ ಮೀನಾಮಿಷ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಚುನಾವಣೆ ಜನ ಕಾಂಗ್ರೆಸ್ ಆಶೀರ್ವಾದ ಮಾಡಿದ್ರು, ಅದಕ್ಕೆ ಇಂತಹ ಒಂದು ಮಲ್ತಾಯಿ ಧೋರಣೆ ಕೆಲಸ ಮಾಡ್ತಾರೆ. ಎಲ್ಲ ವಿಚಾರಗಳನ್ನು ನಾವು ಈಗಾಗಲೇ ಜನರಿಗೆ ಹೇಳಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಲೆ ಇದೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಅಲೆ ಇದೆ. ನಮಗೆ ವಿಶ್ವಾಸ ಇದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟನ್ನು ಗೆಲ್ತೀವಿ. ಸಾಗರ್ ಖಂಡ್ರೆ ಅವರು ಅತ್ಯಂತ ಹೆಚ್ಚಿನ ಮತಗಳನ್ನು ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಇವತ್ತು ಏನು ನಮ್ಮ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅದರಿಂದ ಇದೆಲ್ಲ ಬಹಳ ಸಂತೋಷದ ಜನ ಇದ್ದಾರೆ. ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಅಭಿವೃದ್ಧಿಯ ಕೆಲಸ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಹಕಾರ ಕೊಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಹಾಗೂ ವಿಶೇಷವಾಗಿ ಈ ಭಾಗದ ನಮ್ಮ ನಾಯಕರು, ಇಲ್ಲಿ ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ಸಿನ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವಕ್ಕೆ ದೊಡ್ಡ ಶಕ್ತಿ ಕೊಡ್ತಾರೆ. ಈಗಾಗಲೇ ನಮ್ಗೆ ಗೊತ್ತಿದೆ, ಈ ಎಲ್ಲ ಕರ್ನಾಟಕದಲ್ಲಿ ಚರ್ಚೆ ಇಡೀ ದೇಶ ಈ ಭಾಗದ 371 ಜೆ ಇಂಪ್ಲಿಮೆಂಟ್ ಮಾಡಲಿ ದೊಡ್ಡ ಒಂದು ಕೊಡುಗೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ರಮೇಶ್ ಇದೆ. ಆ ಹಿನ್ನೆಲೆಯಲ್ಲಿ ಜನ ಈ ಇಡೀ ಈ ಭಾಗದಲ್ಲಿ ನನ್ನ ಪ್ರಕಾರ 14 ಸೀಟ್ಗಳಲ್ಲಿ ಎರಡನೇ ಹಂತದ್ದು ಕನಿಷ್ಠ 12 ಸೀಟ್ ನಾವು ಕಾಂಗ್ರೆಸ್ನ ಗೆಲ್ತೀವಿ. ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ನನ್ನ ಸ್ಲೋಗನ್ ಕೊಟ್ಟರು. ಇಂಥ ದೊಡ್ಡ ಹಗರಣ ಈ ದೇಶದಷ್ಟು ದೊಡ್ಡ ಹಗರಣ ಆಗಿಲ್ಲ ಇಲ್ಲಿವರೆಗೂ, ಅದನ್ನ ಖಂಡಿಸಿಲ್ಲ ಅವರು ನಮ್ಮ ಪಾರ್ಟ್ನರ್ ಅಲ್ವಾ, ಬಿಜೆಪಿ ಪಾರ್ಟ್ನರ್ ಅಲ್ವಾ, ಯಾಕೆ ಖಂಡಿಸ್ಲಿಲ್ಲ? JDS ಕೂಡ ಖಂಡಿಸ್ಲಿಲ್ಲ. ನಾಚಿಕೆ ಆಗಬೇಕು ಅವ್ರಿಗೆ. ಇದು ಯಾವ್ದು ರಾಜಕೀಯ ಬಿಟ್ಬಿಡಿ. ಆದ್ರೆ ಮಹಿಳೆಯರ ಮೇಲೆ ಏನು ದೌರ್ಜನ್ಯ ಮಾಡಿದ್ದಾರೆ ಅದಕ್ಕೆ ತೀವ್ರವಾಗಿ ಖಂಡಿಸಬೇಕು. ಇವತ್ತೇನೋ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕ್ಲಿಯರೆನ್ಸ್ ಬೇಕಾಗಿತ್ತು. ಆ ಕ್ಲಿಯರೆನ್ಸ್ ಯಾರು ಕೊಟ್ಟರು ಕೂಡ ತನಿಖೆ ಕೂಡ ಆಗಬೇಕಾಗಿತ್ತು. ನಾವು ನಮ್ಮ ಸರ್ಕಾರದ ಅಧಿಕಾರಿಗಳಿಗೆ ಹೇಳಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿದ್ರು. ಇವತ್ತು ನಾನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಹೇಳ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಓಟ್ ಹಾಕಿ ಅಂತ. ನಿಮ್ಗೆ ಅಷ್ಟೇ ನಿಮ್ಮ ಮೇಲೆ ವಿಶ್ವಾಸ ಇದೆ ನಿಮ್ಮ ಕಾರ್ಯಕ್ರಮದ ಮೇಲೆ, ನೀವು ಯಾಕೆ JDS ಅಂತ ಅಲೈನ್ಸ್ ಮಾಡ್ಕೊಂಡ್ರಿ? ಹಾಗಾದ್ರೆ ನೀವು ಸೋಲ್ತಿರೋ ನನಗೆ ಗೊತ್ತಿತ್ತು. ಅದರಿಂದ ತಾವೇನು ಕೇಳಿರೋ ಪ್ರಶ್ನೆ ಅದಕ್ಕೆ ನಾನು ಹೇಳ್ತೀನಿ, ಬಿಜೆಪಿಯವರು ಖಂಡಿಸಬೇಕಾಗಿತ್ತು. ಕೂಡಲೇ ಅದನ್ನ ನಾನು ಹೇಳ್ತೀನಿ, ಅಲಯನ್ಸ್ ನಾನೇ ಡಿಸ್ಕನೆಕ್ಟ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅಷ್ಟು ಮಾಡ್ತಾ ಇದ್ರೆ ಜನ ಅವ್ರ ಮೇಲೆ ವಿಶ್ವಾಸ ಇರ್ತಾ ಇದೆ. ಆದ್ರೆ ಅದನ್ನು ಬಿಟ್ಟು ಭಾರಿ ಉತ್ತರ ಕೊಡ್ತಾ ಇದ್ರೆ ಅದು ನಿಜವಾಗಿ ನಾಚಿಕೆಗಳು, ಇದೊಂದು ದುರಂತ ದುರ್ದೈವ ಹೇಳಬೇಕು. ಪ್ರಜ್ವಲ್ ರೇವಣ್ಣ ಅವ್ರದ್ದು ಡ್ರೈವರ್ ಇದ್ರಲ್ಲ ಸರ್, ಕಾರ್ತಿಕ್ ಅಂತ, ಅವರಿಗೆ DK ಶಿವಕುಮಾರ್ ಅವರೇ ಏನಂತಂದ್ರೆ ಓಡಿಸಿದ್ದಾರೆ ಮಲೇಷಿಯಾಕ್ಕೆ. ಅವ್ರು ಹೆಂಗ್ ಓಡಿದ್ರು ಅದ್ರ ಮೊದಲು ತನಿಖೆ ಆಗಿ ನೋಡಿ. ಈ JDS ನವ್ರಿಗೆ ಹಿಟ್ ಅಂಡ್ ರನ್ ಮಾಡುವಂತ ಕೆಲಸ, ಏನಾದ್ರು ಒಂದು ಹೇಳ್ಬಿಡೋದು, ಗಾಳಿಯಲ್ಲಿ ಗುಂಡು ಹೊಡೆದ್ಬಿಡೋದು, ಇದೆಲ್ಲ ದಾಖಲೆ. ಒಟ್ಟಾರೆ ಏನ್ ಹಗರಣ ಇದೆ ಇದು ಜನರ ಆಗಿದೆ. ಇಡೀ ದೇಶದ ತಲೆ ತಪ್ಪಿಸೋ ಕೆಲಸ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ಏನೇ ಇರಲಿ ಅದರ ರಾಜಕಾರಣ ಬೆಳೆಸಬಾರ್ದು, ಮಾಡಿ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇಂಥ ಘಟನೆ ಆಗಬಾರ್ದು ಮುಂದೆ ಅಂತ ಬಿಟ್ಟು ಎಲ್ಲರೂ ಕೂಡ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಹೇಳಿದ್ದೀವಿ, ನೀವು ನಿರ್ದಾಕ್ಷಿಣ್ಯ ನೋಡೋದು ಯಾರು ನೋಡಕ್ ಹೋಗ್ಬೇಡಿ, ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಈಗಾಗಲೇ ಎನ್ಕ್ವೈರಿಗೆ SIT ಮಾಡಿದ್ದಾರೆ. ಅದರಿಂದ ನಮ್ಗೆ ವಿಶ್ವಾಸ ಇದೆ, ಎಲ್ಲರೂ ಕೂಡ ಸಹಕರಿಸಬೇಕು. ಬಿಜೆಪಿ ಅವರು ಪ್ರೈಮ್ ಮಿನಿಸ್ಟರ್ ಖಂಡಿಸಬೇಕಾಗಿತ್ತು, ಇಲ್ಲಿವರೆಗೂ ಅಮಿತ್ ಶಾ ಅವರು ಖಂಡಿಸಬೇಕಾಗಿತ್ತು, ಆ ಖಂಡನೆ ಮಾಡಲಿಲ್ಲ. ಅದೊಂದು ದುರ್ದೈವ. ಅದೇ ಅಮಿತ್ ಶಾ ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಕೂಡ ಹೈದರ್ ಮಾಡ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಬೆಂತು ಮಾತಾಡಿದ್ದಾರೆ. ಇದು ಇಡೀ ರಾಜ್ಯದ ಗಮನ ಹರಿಸ್ತಾ ಇದೆ, ಎಲ್ಲ ನೋಡಿದ್ದಾರೆ. ಅಮಿತ್ ಶಾ ಕೂಡ
ಭೇಟಿ ಮಾಡಿದ್ದು. ಅದರಿಂದ ಒಟ್ಟಾರೆ ಬಹುಶಃ ಈ ಮಾಹಿತಿ ಮುಂಚೆ ಇತ್ತು ಅಂತ ಕಾಣುತ್ತೆ, ಅದಕ್ಕೆ ಅಲೈನ್ಸ್ ಮಾಡ್ಕೊಂಡು ಅಂತ ಕಾಣುತ್ತೆ ಬಿಜೆಪಿ ಜೊತೆ. ಅದರಿಂದ ಇಂಥ ಘಟನೆ ಆಗಬಾರ್ದು. ಇವತ್ತು ಕರ್ನಾಟಕ ಜನ, ಇಡೀ ದೇಶದ ಜನ ಇದು ಚರ್ಚೆ ಹೊಸ್ತಾಗಿದೆ. ಅವರ ಪಕ್ಷದವರೇ ಇರಲಿ, ಯಾರೇ ಇರಲಿ, ಅವ್ರಿಗೆ ಆಕ್ಚುಲಿ ಎಕ್ಸ್ಪೆಲ್ ಮಾಡಬೇಕಾಗಿತ್ತು, ಕೇವಲ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲೇ ಎಲ್ಲೋ ಒಂದ್ ಕಡೆ ನಮಗೆ ಬೇರೆ ಅರ್ಥ ಆಗ್ತಾ ಇದೆ. ಬಿಜೆಪಿಗೆ ಪ್ರೈಮ್ ಮಿನಿಸ್ಟರ್ ಖಂಡಿಸಿ ಕೂಡಲೇ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಬೇಕಾಯ್ತು, ನಮ್ಮ ಜರ್ಮನ್ ಎಂಬಸಿ ಇನ್ಫಾರ್ಮ್ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ಬೇಕಂತ ದೇಶ ಕೊಡ್ಬೇಕಾಯ್ತು. ಆ ಕೆಲಸ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಈ ಮುಂಚೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಲೈನ್ಸ್ ಸರ್ಕಾರನೇ ಮಾಡಿದಿರಲ್ಲ ಸರ್, ಈಗ ನೀವು ಬಿಜೆಪಿ ಜೊತೆ ಹೋಗಿದಾರ ಕಾರಣ ಬೈಕಿರಿ ಅಂದ್ರೆ ಇದು ಯಾವ ನ್ಯಾಯ ಸರ್ ನಿಮ್ದು? ಈಗ ಕಾಂಗ್ರೆಸ್ನವರು ಏನೋ ತಪ್ಪು ಮಾಡಿದ್ರು ಯಾರಾದ್ರೂ ಯಾವ್ದು ಹೇಳ್ತಾರ? ಯಾರು? ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಪಕ್ಷ ಮುಖಂಡರಿಗೆ ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ನಾವು ಅದನ್ನ ಶಾಸಕರು ವಿಡಿಯೋ ಬಿಡುಗಡೆ ಬಗ್ಗೆ ಮಾತಾಡ್ತಲ್ಲ ಸರ್. ನೋಡಿ, ಇದು ಇದಾಗ್ಲಿ ಅದನ್ನ ಯಾರಾದ್ರೂ ಹೋಗಿ ಹೇಳಿದ್ರೆ ಅದು ಕೂಡ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಅಂತ ಯಾವ್ದು ಘಟನೆ ಈ ಮಾಡಿದಕ್ಕೆ ಅವರು ಈ ತರ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದ್ಯಾವುದೋ ಟೆಲಿಫೋನ್ ಸಂಭಾಷಣೆ ಹೇಳಿದ್ದಾರೆ. ಸರ್, ಪ್ರಜ್ವಲ್ ರೇವಣ್ಣ ಪರಾರಿ ಆಗಲಿಕ್ಕೆ ಸಿಎಂ ಅವರೇ ಕಾರಣ ಅಂತ ಅಮಿತ್ ಶಾ ಹೇಳ್ತಾರೆ. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಇದು ರಾಜಕೀಯ ಪ್ರೇರಿತ ಭಾಷಣ ಮಾಡ್ತಾರೆ. ಯಾಕಂದ್ರೆ ಎಷ್ಟು ನೂರಾರು ವಿಡಿಯೋಗಳು ಇವತ್ತು ಜನ ಜಾಹೀರಾತಾಗಿದೆ, ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂತದ್ದು ಯಾವುದೇ ಇಲ್ಲ, ಅದು ಸತ್ಯಕ್ಕೆ ವಿರೋಧ. ಸರ್, ಕಾರ್ತಿಕ್ ಅವರು ಈ ಪೆನ್ ಡ್ರೈವ್ ಅನ್ನು 6 ತಿಂಗಳು ಮುಂಚೆನೆ ನಾನು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರಿಗೆ ಕೊಟ್ಟಿದ್ದೆ, ಅವಾಗ ಯಾಕೆ ಕ್ರಮ ಕೈಗೊಂಡಿಲ್ಲ? ಇದೆಲ್ಲ ಇದು ಮಾಡ್ತಾ ಊಹಾಪೋಹಗಳು, ಇದಕ್ಕೆಲ್ಲ ಲೆಕ್ಕ ಕೊಂಡ್ಕೊಂಡಿದ್ದನ್ನು ಮಾತಾಡ್ತಾರೆ. ಸತ್ಯ ಏನಂತ ಹೇಳಿದ್ರೆ ಅದು ಆಚೆ ಬಂದಿದೆ, ಪರಾರಿ ಆಗಿದ್ದಾರೆ. ಪರಾರಿ ಆಗಿದ್ದಕ್ಕೆ ಅದೇ ಅರ್ಥ ಅಂತ ಹೇಳಿದ್ರೆ ಇಲ್ಲಿ ಇದ್ರೆ ಅರೆಸ್ಟ್ ಮಾಡ್ತಾರಂತ. ಅದರಿಂದ ಇದು ಎಲ್ಲ ಗೊತ್ತಾಗಿದೆ. ಈಗಾಗಲೇ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿಯಲ್ಲಿ ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಬಿಡುಗಡೆ ಮಾಡಕ್ಕೆ ಪರೋಕ್ಷವಾಗಿ ಕಾರಣ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಆರೋಪ ಮಾಡದೆ ಬೇರೆ ಏನು ಇಲ್ಲ ವಿಚಾರ. ಕೇವಲ ಇದಕ್ಕೆ ಆರೋಪ ಮೇಲೆ ಆರೋಪ ಮಾಡ್ತಾರೆ. ಆದ್ರೆ ಅವರು ಕೂಡ ಹೇಳಿದ್ದಾರೆ ತಿಂದು ನೀರು ಕುಡಿಲೇಬೇಕಂತ. ಅದೇ ನಲ್ಲದೇ ಚುನಾವಣೆ ಸಮಯದಲ್ಲಿ ಪೆನ್ ಡ್ರೈವ್ ಬಂತು. ಇದೆಲ್ಲ ಯಾರು ಕೂಡ ಭಾಷಣಗಳು ಮಾಡಬಹುದು. ಒಟ್ಟಲ್ಲಿ SITಗೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಇಡೀ ಚರ್ಚೆ ಆಗ್ತಾ ಇದೆ. ಅಧಿಕಾರಿಗಳು ನಮ್ಮ ಅಧಿಕಾರಿಗಳಿದ್ದಾರೆ, ಅದ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ. ಯತ್ನಾಳ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ದೊಡ್ಡ ಪೆನ್ ಡ್ರೈವ್ ಇದೆ ನಮ್ಮ. ಯತ್ನಾಳ್ ಏನು ಹೇಳ್ತಾರೆ ಗೊತ್ತಿಲ್ಲ. ಅವ್ರಿಗೆ ಅವರ ಪಕ್ಷದವ್ರ ಬಗ್ಗೆ ಏನ್ ಟೀಕೆ ಮಾಡಿದ್ರು, ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎಷ್ಟು 2,000 ಕೋಟಿ ನಾನಂತ ದುಡ್ಡಿಲ್ಲ ಹೇಳ್ತಾ ಯತ್ನಾಳ್ ಅವರ ಮಾತು ಎಷ್ಟು ಸೀರಿಯಸ್ ತಗೋಬೇಕು ಪ್ರಜ್ವಲ್ ವಿಷಯ ಏಪ್ರಿಲ್ 21ರಂತೆ ಗೊತ್ತಿತ್ತಂತೆ ಕಾಂಗ್ರೆಸ್ ಮುಖಂಡರಿಗೆ. ಈ ಚುನಾವಣೆ ಆದ ನಂತರ ಯಾಕೆ ಪೆನ್ ಡ್ರೈವ್ ಹೊರಬೇಕು ಅಂತ ಕಾಂಗ್ರೆಸ್ ಬೇರೆ ಬೇರೆ ಹೇಳಿಕೆಗಳು. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೇಳಿ ಆರೋಪ ಇದೆ ಸರ್. ನಮ್ಗೆ ಮಾಹಿತಿ ಇದೆ, ಬಿಜೆಪಿ ಅವರೇ ಕೊಟ್ಟಿದ್ದಾರೆ ಅಂತ. ಕುಮಾರಸ್ವಾಮಿ ಅವರು ಆರೋಪ ಅಲ್ಲ, ನಮ್ಮ ಮಾಹಿತಿ ಇದೆ, ಬಿಜೆಪಿ ಅವರೇ ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ಅವರೇ ಮಾಡಿದ್ದಾರೆ. ಪೆನ್ ಡ್ರೈವ್ ಹಂಚಿದವರ ವಿರುದ್ಧನೂ ಏನಂತಂದ್ರೆ ಅದು SI ಎನ್ಕ್ವೈರಿ ಎಲ್ಲ ತೀರ್ಮಾನ ಆಗುತ್ತೆ. ನಮ್ಗೆ ಏನು ಇಂಟರ್ನೆಟ್ ಮಾಹಿತಿ ನಾವು ಅದನ್ನ ಯಾಕಂದ್ರೆ SIT ಕೊಟ್ಟ ನಾವು ಹೇಳಬಾರ್ದು. ಆದ್ರೂ ಕೂಡ ಈ ಪೆನ್ ಡ್ರೈವ್ ಗಳು ಕೊಟ್ಟಿದ್ದೀವಿ, ಬಿಜೆಪಿ ಅವ್ರಿಗೆ ಕೂಡ ಮಾಹಿತಿ ಆಗುತ್ತೆ. ಈಗ ಇನ್ನೂ 2 ಜನ ಇಬ್ಬರು ಹೆಣ್ಮಕ್ಳು ಏನಂತಂದ್ರೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಇಲ್ಲ, ಮುಂದೆ ಅದನ್ನ SIT ಯಾಕಂದ್ರೆ ಕೆಲವೆಲ್ಲ ಜನ ಏನಂತಂದ್ರೆ ಅಲ್ಲ, ಇದು ಏನಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದುರಂತದ ಘಟನೆ. ಯಾಕಂದ್ರೆ ಎಷ್ಟೋ ಮನೆಗಳು ತೊಂದರೆ ಸಿಗಾಡ್ಕೊಳ್ತೇವೆ. ಅದರಿಂದ SIT ಅವರು ಒಬ್ಬಿ ಅವರಿಗೆ ಚರ್ಚೆ ಮಾಡಿ ಯಾರಾದ್ರೂ ಹೆದರ್ಕೊಂಡು ಕಂಪ್ಲೇಂಟ್ ಕೊಂಡು ರಿಸೈನ್ ಹಾಕಿದ್ರೆ ನಿಮ್ಮ ಪಕ್ಷದ ನಾಯಕರು ನೀವು ಏನಂತಂದ್ರೆ ಅವ್ರಿಗೆ ಬೆಂಬಲಿಸ್ತೀರಾ? ಇಲ್ಲ, ಪಕ್ಷದಲ್ಲ, ಈಗಾಗಲೇ SIT ಮಾಡಿದೀವಿ. ಅಧಿಕಾರಿಗಳು ಭೇಟಿ ಮಾಡ್ತಾರೆ, ಎಲ್ಲೇ ಮಾಹಿತಿ ಸಿಗತ್ತೆ ಆ ಮಾಹಿತಿ ತಗೊಂಡು ಎಂಕ್ವೈರಿ ಮಾಡ್ಬಿಟ್ಟು ಅವ್ರಿಗೆ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅದನ್ನ ಅಷ್ಟೇ ಕೆಲಸ, ಮತ್ತೆ ಯಾರು ತಪ್ಪು ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಳೋದು ಮಾತ್ರ ನಾನು ಹೇಳ್ತೀನಿ, ಉಪ್ಪು ತಿಂದು ನೀರು ಕುಡಿಲೇಬೇಕು. ಇದೇ ವಿಚಾರ ಕುಮಾರಸ್ವಾಮಿ ಹೇಳಿದ್ದಾರೆ, ಅದನ್ನು ಒಪ್ಕೋಬೇಕಾಗುತ್ತೆ. ಇನ್ನೊಂದು ಕೂಡ ಹೇಳಿದ್ದಾರೆ, ಅವ್ರ ಫ್ಯಾಮಿಲಿ ಬೇರೆ ನಮ್ಮ ಫ್ಯಾಮಿಲಿ ಬೇರೆ ಅಂತ. ಅದೇ ನಮ್ಗಂತೂ ಆ ಸ್ಟೇಟ್ಮೆಂಟ್ ಏನು ನಮ್ಗಂತೂ ಅರ್ಥ ಆಗಲಿಲ್ಲ, ಯಾವ ಫ್ಯಾಮಿಲಿ ಬೇರೆ ಅಂತ. ಅವ್ರ ಮನೆ ಬೇರೆ ನಮ್ಮ ಮನೆ ಬೇರೆ ಅಂತ ಹೇಳಿದ್ದಾರೆ. ಡಿವೈಡ್ ಆಗಿದೆ ಅಂತ ಹೇಳಿದ್ದಾರೆ. ದೇವೇಗೌಡ ಒಂದ್ ಕಡೆ ಇರ್ತಾರೆ, ಕುಮಾರಸ್ವಾಮಿ ಒಂದ್ ಕೊಡ್ತಾರೆ, ರೇವಣ್ಣ ಒಂದ್ ಕಡೆ ಇರ್ತಾರೆ, ಮಕ್ಕಳು ಕೂಡ ಬೇರೆ ಇರ್ತಾರೆ. ಅದರಲ್ಲಿ ಹೇಳಂತಲ್ಲ. ನಾವು ಜಸ್ಟಿಫಿಕೇಶನ್ ಮಾಡುವಂತಹ ಪ್ರಶ್ನೆನೇ ಬರಲ್ಲ. ದೊಡ್ಡ ಒಂದು ಘಟನೆ ಆಗಿದೆ, ದೊಡ್ಡ ಒಂದು ಕಾಂಡ ಆಗಿದೆ. ಅದರಲ್ಲಿ ಮಹಿಳೆಯರಿಗೆ ರಕ್ಷಣೆಗಳು ಸಿಗ್ಬೇಕು. ಇಂಥ ಘಟನೆ ಆಗಬಾರ್ದು.
ಅದಕ್ಕೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ಳೋದಕ್ಕೆ ಕೆಲಸ ಮಾಡಿ